ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ನಾನು ಇವಾಗ ಒಂದು ಇನ್ಸ್ಟಾಗ್ರಾಮಲ್ಲಿ ಒಂದು ವಿಡಿಯೋ ನೋಡಿದೆ. ಆ ವಿಡಿಯೋ ಇನ್ಸಿಡೆಂಟು ನಿನ್ನೆ ಆಗಿದೆ ಅನಿಸುತ್ತೆ, ತರ್ಸ್ಡೆ. ಏನಂದರೆ ಬೈಕ್ ಅವನು ಏನೋ ಸ್ವಲ್ಪ ಕಾರ್ ಅವನಿಗೆ ಟಚ್ ಮಾಡಿದ್ದಾನೆ ಅನಿಸುತ್ತೆ. ಕಾರ್ ಓನರು ಸಡನ್ನಾಗಿ ಇಳಿದ್ಬಿಟ್ಟು ಬೈಕ್ ಅವನ ಮೇಲೆ ಏಕಾಏಕಿ ಹಲ್ಲೆ ಮಾಡಿದ್ದಾನೆ. ಹಲ್ಲೆ ಮಾಡಿರೋದು ಒಂದು ರೀತಿ, ಪಕ್ಕಕ್ಕಿಡೋಣ. ಹಲ್ಲೆ ಮಾಡೋ ಟೈಮಲ್ಲಿ ಎಷ್ಟು ಜನ ಇದ್ದಾರೋ ಅದರಲ್ಲಿ ಒಬ್ಬರು ಕೂಡ ಬಿಡ್ಸಕ್ಕೆ ಬಂದಿಲ್ಲ. ಯಾಕೆ, ಏನು, ಎತ್ತ, ಏನಾಯಿತು ಅಂತ ಒಬ್ಬರು ಕೇಳಕ್ಕೆ ಬಂದಿಲ್ಲ. ಇದು ನೋಡ್ತಿದ್ರೆ ನಮ್ಗನ್ಸುತ್ತೆ ಎಲ್ಲಿದೆ ನಮ್ಮ ರಾಜ್ಯ, ನಮ್ಮ ಜನ, ಮಾನವೀಯತೆ ಅನ್ನೋದು ಎಲ್ಲಿದೆ? ಅಟ್ಲೀಸ್ಟ್ ಒಬ್ಬನಾದರೂ ಬಂದು ಯಾಕೆ, ಏನಾಯಿತು ಅಂತ ಕೇಳಿ ಸ್ವಲ್ಪ ಬಿಡ್ಸಕ್ಕೆ ಒಬ್ಬರು ಪ್ರಯತ್ನ ಪಟ್ಟಿಲ್ಲ. ಈ ಥರ ಆದರೆ ಎಲ್ಲಿದೆ ಸೇಫ್ಟಿ? ಹೆಣ್ಮಕ್ಳಿಗೆ ಸೇಫ್ಟಿ ಇಲ್ಲ ಅಂತ ಹೇಳ್ತಿದ್ದೀರಾ, ಇನ್ನು ಗಂಡು ಮಕ್ಳಿಗೆ ಸೇಫ್ಟಿ ಇಲ್ಲ. ಏನೋ ಒಂದು ಇನ್ಸಿಡೆಂಟ್ ಆದ್ರೂ ಅಕ್ಕಪಕ್ಕ ಜನ ಇರ್ತಾರೆ, ಒಂದು 4 ಜನ ಹೋಗ್ಬಿಟ್ಟು ಕೇಳಿ ಯಾಕೆ, ಏನು, ಎತ್ತ ಅಂತ ಕೇಳಿದ್ರೆ ಮುಗ್ದೇ ಹೋಗುತ್ತೆ. ಯಾರು ಕೇಳಿಲ್ಲ ಅಂದರೆ ಯಾರು ಅವನು ಹೊಡಿತಾ ಇದ್ದಾನಲ್ಲ ಅವನು ಮತ್ತೆ ಇನ್ನೂ ಜಾಸ್ತಿ ಹೊಡಿಯೋ ಥರ ಅವನಿಗೆ ಹುಮ್ಮಸ್ ಬರುತ್ತೆ. ಯಾಕಂದರೆ ನನಗೆ ಯಾರು ಕೇಳೋರಿಲ್ಲ, ನನಗೆ ಯಾರು ಹೇಳೋರಿಲ್ಲ ಅಂತ ಹೇಳ್ಬಿಟ್ಟು ಕಾನೂನ ಕೈಗೆ ತಗೊತಾರೆ. ಆ ಥರ ಆಗಬಾರ್ದು. ಇನ್ ಕೇಸ್ ಇದೇ ಥರ ಇನ್ಸಿಡೆಂಟು ಎಲ್ಲಾದರೂ ಆದರೆ ಪ್ರತಿಯೊಬ್ಬರು ಕೇಳೋ ಹಕ್ಕು ಎಲ್ಲರಿಗೂ ಇದೆ. ಸೊ ಕೇಳಿ, ಈ ವಿಡಿಯೋನ ಹಾಕ್ತೀನಿ, ನೋಡ್ಕೊಂಬನ್ನಿ. ನೋಡಿದ್ರಲ್ಲ ವಿಡಿಯೋ. ಪಾಪ ಬೈಕ್ ಒಂದು ಏನೋ ತಪ್ಪಿದ್ರು ಪರವಾಗಿಲ್ಲ, ತಪ್ಪು ಯಾರು ಮಾಡಲ್ಲ ಅಂತ ಹೇಳೋದು. ಅಕಸ್ಮಾತ್ ತಪ್ಪುಗಳು ಆಗ್ಬಿಡುತ್ತೆ, ಅವರಿಂದ ಆಗ್ಬಿಡುತ್ತೆ, ನಮ್ಮಿಂದನೂ ಆಗ್ಬಿಡುತ್ತೆ, ಎಲ್ಲರಿಂದನೂ ತಪ್ಪಾಗ್ಬಿಡುತ್ತೆ. ಆ ತಪ್ಪನ್ನ ಸರಿಪಡಿಸೋದಕ್ಕೆ ನೋಡ್ಬೇಕೆ ಹೊರತು ಇನ್ನೊಬ್ಬರ ಮೇಲೆ ಧೈರ್ಯ ಇದೆ, ಶಕ್ತಿ ಇದೆ ಅಂತ ಹೇಳ್ಬಿಟ್ಟು ಹಲ್ಲೆ ಮಾಡೋದು ಇದೊಂದು ದೊಡ್ಡ ತಪ್ಪಾಗುತ್ತೆ. ಇದೊಂದು ಅಪರಾಧನೂ ಆಗುತ್ತೆ. ಯಾರೂ ಕಾನೂನು ಕೈ ತಗೊಳಕ್ಕೆ ಹೋಗ್ಬೇಡಿ. ಏನೇ ಇದ್ರೂ ಕಾನೂನು ಅಂತ ಅಂತಿದೆ, ಆ ಕಾನೂನು ಪ್ರಕಾರ ಮಾತಾಡ್ಕೊಂಡು ಹೋಗಿ ಸರಿಪಡಿಸ್ಕೊಳ್ಳಿ. ಇನ್ನೊಬ್ಬರ ಮೇಲೆ ಹಲ್ಲೆ ಮಾಡೋದು ಸರಿ ಕಾಣಿಸಲ್ಲ. ಇನ್ ಕೇಸ್ ಏನಾದರೂ ಜೋರಾಗಿ ಹೊಡೆಯೋ ಟೈಮಲ್ಲಿ ಮಿಸ್ ಆಗಿ ಬೀಳ್ಬಾರ್ದು ಜಾಗಕ್ಕೆ ಬಿದ್ದು ಏನಾದರೂ ಆಗ್ಬಿಟ್ರೆ ಆ ಮನುಷ್ಯನಿಗೆ, ಆ ಮನೆಯಲ್ಲಿ ತುಂಬ ಜವಾಬ್ದಾರಿ ಇರುತ್ತೆ. ಅಪ್ಪ ಅಮ್ಮ ಇರ್ತಾರೆ, ತಂದೆ ತಾಯಿ, ಮಕ್ಕಳು, ಹೆಂಡತಿ ಮಕ್ಕಳು ಇರ್ತಾರೆ. ಅವರು ಜವಾಬ್ದಾರಿಯುತ ಒಬ್ಬ ಪರ್ಸನ್ ಆಗಿರ್ತಾರೆ. ಸೊ ಅದಕ್ಕೆ ಅವ್ರಿಗೆ ಇನ್ ಕೇಸ್ ಏನಾದರೂ ಆಗ್ಬಿಟ್ರೆ ಮುಂದೆ ಜೀವನ ನಡೆಸೋದು ಮನೆಯಲ್ಲಿ ತುಂಬ ಕಷ್ಟ ಆಗ್ಬಿಡುತ್ತೆ. ಸೊ ಎಲ್ಲರೂ ಇದನ್ನು ತಿಳ್ಕೊಳ್ಳಿ. ಏನಾದರೂ ಈ ಥರ ಇನ್ಸಿಡೆಂಟ್ ಆದಾಗ ಪ್ರತಿಯೊಬ್ಬರು ಬಿಡಿಸೋದಕ್ಕೆ ಟ್ರೈ ಮಾಡಿ. ಒಂದು 3-4 ಜನ ಹೋದರೆ ಏನು ಪ್ರಾಬ್ಲಮ್ ಆಗಲ್ಲ. ಒಬ್ಬರು ಹೋದರೆ ಅವ್ರೇನೋ ಸ್ವಲ್ಪ ಇದು ಮಾಡ್ಬೋದು. ಸೊ ಇದೊಂದು ನನ್ನ ಕಡೆಯಿಂದ ಕಳಕಳಿ ಮನವಿ. ನಾನು ಎಲ್ಲಾದರೂ ಹೋದರೆ ಇದೇ ಥರ ಮಾಡೋದು, ಬಿಡ್ಸೋಕ್ಕೆ ಟ್ರೈ ಮಾಡ್ತೀನಿ. ನನ್ನ ಕೈಲಿ ಆದಷ್ಟು ನಾನು ಟ್ರೈ ಮಾಡ್ತೀನಿ. ಸೊ ಎಲ್ಲರೂ ನೋಡ್ಕೊಂಡು ಇದು ಮಾಡಿ. ಅಲ್ಲಿ ಅದು ವಿಡಿಯೋದಲ್ಲಿ ನೋಡ್ಬಿಟ್ಟು ನನಗೆ ತುಂಬ ಬೇಜಾರಾಗಾಯಿತು. ಆ ಇಬ್ಬರು ಜಗಳದಲ್ಲಿ ಒಬ್ರು ಬಿಡ್ಸೋಕೆ ಬರಲಿಲ್ವಲ್ಲ ಅಂತ. ಅವ್ನು ಹೆಂಗೆ ಬೇಕಾಬಿಟ್ಟು ಅವನು ಎಸಿತಾ ಇದ್ದಾನೆ, ಹೊಡಿತಾ ಇದ್ದಾನೆ. ಇದೆಲ್ಲ ನೋಡೋದಕ್ಕೆ ಚೆನ್ನಾಗಿ ಕಾಣಿಸಲ್ಲ. ಕಾನೂನು ಅಂತಿದೆ, ಕಾನೂನು ಪ್ರಕಾರ ಹೋಗಿ. ಯಾರೋ ಕಾನೂನನ್ನ ಕೈ ತಗೊಳಕ್ಕೆ ಹೋಗಬೇಡಿ. ಸೊ ಥ್ಯಾಂಕ್ ಯು.